don't think I can take this anymore. I might just break. All the heartache, 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 all the heartache. ಈ ಆರೋಗ್ಯ ಶಿಬಿರ ನಡೆಸಬೇಕು ಅಂತ ಜನ ಬರ್ತಾರೆ. ಯಾಕೆ ಬರ್ತಾರೆ? ನಿಜವಾದ ಕಾರಣ ಇದಾವ, ಇಲ್ಲ ಸುಮ್ಮನೆ ನೀವ್ ನೋಡಕ್ಕೆ ಅಂತ ಬರ್ತಾರೆ? ಏನಿದೆ? ಇಲ್ಲ ಸರ್, ನನ್ ನೋಡಕ್ಕೆ ನಾನು ಅಷ್ಟು ದೊಡ್ಡ ಸೆಲೆಬ್ರಿಟಿ ಅಲ್ಲ. ಫಸ್ಟ್ ಆಫ್ ಆಲ್ ನಾನು ಏನೂ ಅಲ್ಲ. ಒಂದು ಆರೋಗ್ಯ ಶಿಬಿರ ಆಗಿದೆ, ಅಡ್ವರ್ಟೈಸ್ ಮಾಡಿದೀವಿ ನೀಟಾಗಿ. ನೋಡಿ ಎಷ್ಟೊಂದ್ ಜನ ಸೋಷಿಯಲ್ ಮೀಡಿಯಾ ನೋಡ್ದಿರೋ ಅಂತವ್ರೆ, ಎಷ್ಟು ತುಂಬಾ ಜನ ನೀವು ಕಾಣಿಸೋದು ಏನು ವೃದ್ಧರು, ಅದು ಬಿಟ್ಟು ಮಧ್ಯ ವಯಸ್ಕರು, ಇಂಥವ್ರೆ ಜಾಸ್ತಿ ಬರೋಂಥವ್ರು. ಅವ್ರಿಗೆ ಯಾರನ್ನೋ ನೋಡೋಂತ ಶೋಕಿ ಇಲ್ಲ. ಅವ್ರಿಗೆ ಏನಂದ್ರೆ ಅವ್ರ ಆರೋಗ್ಯ ಸರಿ ಹೋದ್ರೆ ಸಾಕು ಅಂತ ಅವ್ರು ನೈಜವಾಗಿ ಇಲ್ಲಿ ಬರ್ತಿದ್ದಾರೆ, ಸಹಜವಾಗಿ ಬರ್ತಿದ್ದಾರೆ. ಅಂತ ಜನನೇ ಸುಮಾರು ಜನ ಕಾಣಿಸ್ತಾರೆ. ಸುಮಾರು 100 ಜನ ಈಗಾಗಲೇ ಬೆಳಗ್ಗೆ ನಾನು ಬಂದ ಕೇಳಿದೆ, 100 ಜನ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ತೋರ್ಸ್ಕೊಂತಿದ್ದಾರೆ. ಮತ್ತೆ ಇಲ್ಲಿ ಹಿಂದಿನ ವಾರ ಸಹ ನಾವೇನ್ ಮಾಡಿದ್ವಿ ಸಂದರ್ಭದಲ್ಲಿ, ಅದೊಂದು ಸಕ್ಸಸ್ಫುಲ್ ಆದಂತ ಆರೋಗ್ಯ ಶಿಬಿರ. ಅಲ್ಲಿ ಎಲ್ಲ ಆಗಿದ್ದಾದ್ಮೇಲೆ ಸುಮಾರು ಒಂದು 67-68 ಜನನ ನಾವು ಶಸ್ತ್ರಚಿಕಿತ್ಸೆ ಮತ್ತು ಇತರೆ ಚಿಕಿತ್ಸೆಗಳು ಬೇಕಾದಂತವ್ರಿಗೆ ಬೆಂಗಳೂರಿನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಚಿಕಿತ್ಸೆ ಕೊಡಿಸುವಂತ ಕೆಲಸ ನಡೀತಿದೆ. ಈಗಾಗಲೇ ಅದರಲ್ಲಿ ಒಂದು 25-30 ಜನ ವಾಪಸ್ ಕೂಡ ಬಂದಿದ್ದಾರೆ. ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗಿದೆ. ಇನ್ನೊಂದು 35 ಜನ ಅಲ್ಲೇ ಇದ್ದಾರೆ, ನಡೀತಾ ಇದೆ. ಪ್ರತಿ ದಿವಸ ಒಂದು 4-5 ಜನ ಕೆಲಸ ಮುಗಿಸ್ಕೊಂಡು ಬರ್ತಿದ್ದಾರೆ. ಈ ರೀತಿಯಾದಂತ ಒಂದು ವ್ಯವಸ್ಥೆ ಇದೆ. ಇಲ್ಲೂ ಸಹ ಈಗಾಗಲೇ ಸುಮಾರು ಜನ ಐಡೆಂಟಿಫೈ ಮಾಡಿದ್ದಾರೆ. ಏನು ಯಾರ್ಯಾರಿಗೆ ಇವಾಗ ಶಸ್ತ್ರಚಿಕಿತ್ಸೆ ಮಾಡ್ಬೇಕು, ಇವಾಗ ಫಿಸಿಯೋಥೆರಪಿ ಮಾಡ್ಬೇಕು, ಯಾರನ್ನ ಅಬ್ಸರ್ವೇಷನ್ ಇಡ್ಬೇಕು, ಇದನ್ನೆಲ್ಲವೂ ಸಹ ಅವ್ರು ನೋಡ್ತಿದ್ದಾರೆ. ಅಷ್ಟು ಜನನ ನಾವು ಸೋಮವಾರ ಕರ್ಕೊಂಡು ಹೋಗ್ತೀವಿ. ಇದ್ರ ಜೊತೆಗೆ ನಮ್ಮ ಟ್ರಸ್ಟ್ ನ ಸಿಬ್ಬಂದಿ ವರ್ಗ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ. ಅವ್ರ ಅಟೆಂಡರ್ಗಳು ಯಾರು ಅಂತ ಅರ್ಥ ಮಾಡ್ಕೊಂತಾರೆ. ಅವ್ರ ಜೊತೆ ಕಂಟಿನ್ಯೂಸ್ ಟಚ್ ಅಲ್ಲಿ ಇದ್ದು ಅವ್ರಿಗೆಲ್ಲಾ ಟ್ರೀಟ್ಮೆಂಟ್ ಸಿಕ್ಕಿದ್ದಾದ್ಮೇಲೆ ವಾಪಸ್ ಕೂಡ ಕರ್ಕೊಂಡ್ ಬಂದು ಅವ್ರ ಮನೆಗಳ ಹತ್ರ ಬಿಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಈಗ ಸುಧಾಕರ್ ಬಂದ್ರು ನಾನು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಒತ್ತು ಕೊಡ್ತೀನಿ, ಅದ್ರ ಬಗ್ಗೆ ಸುಧಾರಣೆ ತರ್ತೀನಿ. ಪ್ರದೀಪ್ ಈಶ್ವರ್ ಬಂದ್ರು ನಾನು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡ್ತೀನಿ, ಸುಧಾರಣೆ ತರ್ತೀನಿ. MC ಸುಧಾಕರ್ ಬಂದ್ರು ಅವ್ರ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡ್ತೀನಿ, ಬದಲಾವಣೆ ತರ್ತೀನಿ ಅಂತ. ಈಗ ನೀವು ಏನು ಈ ಪ್ರಕ್ರಿಯೆ ನೋಡ್ತಾ ಇದ್ದೀರಿ, ಏನಾದ್ರು ಸುಧಾರಣೆ ಆಗಿದೆಯಾ ಅನ್ನೋದು? ಇಲ್ಲ, ಇಡೀ ಸಿಸ್ಟಮ್ ನಾನು ಪಕ್ಷಾತೀತವಾಗಿ ಹೇಳ್ಬೇಕು ಅಂತಂದ್ರೆ 80 ವರ್ಷಗಳ ಏನು ಭಾರತದ ಸ್ವತಂತ್ರ ಪೂರ್ವ ಏನು ಒಂದು ಇದಿದೆ, ಸ್ವತಂತ್ರದ ನಂತರದ ದಿನಗಳೇನಿದೆ, ನಿಜಕ್ಕೂ ನಾವಿನ್ನೂ ಎಷ್ಟೋ ಮುಂದೆ ಹೋಗ್ಬೇಕಾಗಿತ್ತು. ಅಷ್ಟನ್ನೂ ಮಾತಾಡೋಂತ ವೇದಿಕೆ ಆಗ್ಲಿ ಸಮಯ ಆಗ್ಲಿ ಇದಲ್ಲ. ಆದ್ರೆ ನಿಜಕ್ಕೂ ನಮ್ಗೆ ಏನ್ ಆರೋಗ್ಯ ವ್ಯವಸ್ಥೆಗಳು ಇವತ್ತು ಸಿಗ್ತಿದೆ, ಪಕ್ಷಾತೀತವಾಗಿ ನಾನು ಹೇಳ್ಬೇಕು ಅಂತಂದ್ರೆ ಅದು ತುಂಬಾ ಕಡಿಮೆ. ನಮ್ಮ ಸಂಪನ್ಮೂಲ ಭಾರತ ಏನಿದೆ ಅದರಲ್ಲಿ ಆರೋಗ್ಯಕ್ಕೆ ಹೆಚ್ಚು ಒತ್ತು ಸಿಗ್ಬೇಕಾಗಿತ್ತು, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಸಿಗ್ಬೇಕಾಗಿತ್ತು. ಇವತ್ತೂ ಸಹ ಅದು ವಿ ಆರ್ ಲ್ಯಾಕಿಂಗ್. ಅದ್ರ ಜೊತೆಗೆ ನಾನು ಯಾರನ್ನೋ ಒಬ್ಬರನ್ನ ಬ್ಲೇಮ್ ಮಾಡೋದಕ್ಕಿಂತ ನಾವು ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಸಮಾಜದ ಜೊತೆ ಸರ್ಕಾರದ ಜೊತೆ ಕೈ ಜೋಡಿಸಿ ಕಾನೂನಿನ ಪರಿಮಿತಿಯಲ್ಲಿ ಏನೇನ್ ಕೆಲಸ ಮಾಡಕ್ಕಾಗುತ್ತೋ ಅದನ್ನ ನಾವು ಮಾಡ್ತಿದೀವಿ. ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರದೀಪ್ ಈಶ್ವರ್ ಅವ್ರನ್ನ, ಸುಧಾಕರ್ ಅವ್ರನ್ನ, MC ಸುಧಾಕರ್ ಅವ್ರನ್ನ ಇಲ್ಲಿ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಅವ್ರುಗಳೇ ಅರ್ಥ ಮಾಡ್ಬೇಕು. ಮತ್ತು ದೊಡ್ಡ ದೊಡ್ಡ ಜಾಗಗಳಲ್ಲಿದ್ದಾರೆ, ಅವರೆಲ್ಲ ಮನ್ಸು ಮಾಡಿದ್ರೆ ಇನ್ನೂ ನಿಜವಾಗ್ಲೂ ಒಳ್ಳೆ ಕಾಲ ಬರ್ತಿತ್ತು. ಗೊತ್ತಿಲ್ಲ ಯಾಕೆ ಏನು ಅಂತ, ಅದನ್ನ ನಾವು ಬೇರೆ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಸರ್, ನೀವು ವಿಧಾನಸಭಾ ಕ್ಷೇತ್ರದಲ್ಲಿ ಜಟಿಲವಾದಂತ ಸಮಸ್ಯೆ ಯಾವುದು, ಅದನ್ನ ಬಗೆಹರಿಸಬೇಕು ಅನ್ನೋದು ನಿಮ್ ತಲೆಗೆ ಏನಾದ್ರು ಬಂದಿದೆ? ಬಹಳ ವಿಶೇಷವಾಗಿ ಕಂದಾಯದಲ್ಲಿ ಖಾತೆಗಳಿಗೆ ವಾಂಚೆ ವಿಚಾರದಲ್ಲಿ ಮತ್ತು ಸಾಗುವಳಿ ಚೀಟಿಗೆ ಬರುವಂತ ವಿಚಾರದಲ್ಲಿ ಇವತ್ತಿಗೂ ಕೂಡ ಜನ ಇನ್ನೂ ಪರದಾಟ ಮಾಡ್ತಾನೆ ಇದ್ದಾರೆ. ಇಷ್ಟೊಂದು ಸುಧಾರಣೆ ಬಂದ್ರು ಮಾಡ್ತಾ ಇದ್ದಾರೆ. ಮಿಡಿಯಾನ ನಿಮ್ ಗಮನಕ್ಕೆ ಬಂದಿದೆಯಾ? 100% ಬಂದಿದೆ ಸರ್. ನಾನು ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ಇದ್ದೀನಿ. ಜಮೀನ್ ತಗೊಂಡ್ಬೇಕಾರೆ, ಜಮೀನು ಕನ್ವರ್ಷನ್ ಮಾಡ್ಬೇಕಾರೆ, ಜಮೀನುಗಳು ಬೇರೆ ಬೇರೆ ಅಪ್ರೂವಲ್ ತಗೊಂಡ್ಬೇಕಾರೆ, ಖಾತಾಗಳು ಮಾಡಿಸ್ಬೇಕಾದ್ರೆ ವಿವಿಧ ರೀತಿಯ ಅಡೆತಡೆಗಳು ಇವಾಗೂ ಇದೆ. ಅದರಲ್ಲಿ ಓವರ್ ಆಲ್ ಮೊದಲಿಂದ ಬಂದಿರುವಂತಹ ಕಾನೂನಿನ ಅಡೆತಡೆಗಳು ಒಂದಷ್ಟಾದ್ರೆ, ಇನ್ನೊಂದಷ್ಟು ಏನು ಅಧಿಕಾರಶಾಹಿ ಇರ್ಬೋದು, ಈ ಒಂದು ಏನು ರಾಜಕೀಯದಲ್ಲಿರುವಂತಹ ನಾಯಕರುಗಳಿರ್ಬೋದು, ಇವರು ಒಂದಷ್ಟು ಸ್ವಾರ್ಥ ಮತ್ತು ಇವರ ವಿಷನ್ ಇಲ್ದಿರೋಂತ ಆಡಳಿತ, ಪ್ರಾಕ್ಟಿಕಾಲಿಟಿ ಇಲ್ದಿರೋಂತ ಆಡಳಿತ, ಇವುಗಳನ್ನೆಲ್ಲ ನೋಡಿದಾಗ ನಿಜಕ್ಕೂ ಇನ್ನೇನಾದ್ರೂ ಮಾಡ್ಬೋದಾಗಿತ್ತೇನೋ ಅಂತ ಅನ್ಸೋದು ನಿಜ. ಅವುಗಳನ್ನೆಲ್ಲ ಒಂದೇ ದಿವಸಕ್ಕೆ ಆಗದೆ ಇದ್ರು ಸಹ ಹಂತವಾಗಿ ಒಂದಷ್ಟು ರೆಕ್ಟಿಫಿಕೇಶನ್ ಆಗಿದೆ.
ಡಿಜಿಟಲೀಕರಣ ಆಗಿದೆ. ಡಿಜಿಟಲೈಸ್ ಆಗಿರೋದು ಒಂದು ಜನಗಳಿಗೊಂದು ವರ. ಇಲ್ಲ ಅಂತಂದ್ರೆ ಇವಾಗ್ಲೂ ಅಲ್ಲೆಲ್ಲ ಹೋಗಿ ಓಡಾಡ್ಬೇಕಾಗಿತ್ತು. ಒಂದಷ್ಟು ಡಿಜಿಟಲೈಸ್ ಆಗಿರೋದು ಜನಕ್ಕೆ ನಿಜವಾಗ್ಲೂ ಒಂದು ಒಳ್ಳೇದು. ಅದೇ ರೀತಿ ಇನ್ನೊಂದಷ್ಟು ಎಲ್ಲ ಆದ್ರೆ ಮಾಮೂಲಿ ಜನಕ್ಕೆ ಪಾಪ ಏನಂತಂದ್ರೆ ಅಲ್ಲಿ ಹೋಗಿ ತಾಲೂಕ್ ಆಫೀಸಲ್ಲಿ ಯಾರು ತಹಸೀಲ್ದಾರ್ ಗೊತ್ತಿಲ್ಲ, ಒಬ್ಬ ಶಿರಸ್ತೇದಾರ್ ಗೊತ್ತಿಲ್ಲ, ಒಬ್ಬ VA ಗೊತ್ತಿಲ್ಲ, ಅಂತ ಜನ ಹೋಗಿ ಅಲ್ಲಿ ಕಾಯ್ಕೊಂಡಿರ್ತಾರೆ. ಯಾರನ್ನ ಮಾತಾಡ್ಬೇಕು ಏನು ಅಂತ ಗೊತ್ತಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಪಾಪ ಇಲ್ಲಿ ರೈತ ವರ್ಗದವ್ರು ಇರ್ಬೋದು, ಬೇರೆ ವಿದ್ಯಾರ್ಥಿಗಳಿರ್ಬೋದು, ಯುವಕರು, ಹೆಣ್ಮಕ್ಳು ಯಾರನ್ನ ಕೇಳ್ಬೇಕು ಅನ್ನೋ ಕೊಡೋ ಪರಿಸ್ಥಿತಿನಲ್ಲೂ ಭಯ. ಏನೋ ಅಧಿಕಾರಿಗಳು ಮಾತಾಡ್ಬೇಕಾದ್ರೆ ಯಾರನ್ನೋ ದೊಡ್ಡ ಇವ್ರನ್ನ ಮಾತಾಡ್ತಾ ಇದೀವೇನೋ ಅನ್ನುವಂತಹ ಒಂದು ಪರಿಸ್ಥಿತಿಗಳು ಇವತ್ತೂ ಸಹ ಇದೆ. ಆ ರೀತಿ ವಾತಾವರಣ ಇವತ್ತೂ ಸಹ ಇದೆ. ಆ ರೀತಿ ವಾತಾವರಣ ಹೋಗ್ಬೇಕು. ಏನು ಜನಸ್ನೇಹಿ ಸರ್ಕಾರಗಳು ಬರಬೇಕು. ಎಲ್ಲರಿಗೂ ಈಸಿಯಾಗಿ ಕೆಲಸಗಳಾಗುವಂತದ್ದಾದ್ರೆ ನಿಜಕ್ಕೂ ನನ್ನ ದೇಶ ಇನ್ನು ಮುಂದುವರಿತದೆ. ದೇಶದ ಜನ ಆಶೀರ್ವಾದ ಮಾಡ್ತಾರೆ ಎಲ್ಲಾರ್ನು ಅಂತ ನಮ್ಗೆ ಅನ್ಸುತ್ತೆ. ಏನು ಮಕ್ಕಳಿಗೆ ತೊಂದರೆ ಆಗಿದೆ, ಇದು ನರೇಂದ್ರ ಮೋದಿಜಿ ಅವರಿಂದ ಹಿಡಿದು ಕೆಳಗಿನವರೆಗೂ ಎಲ್ಲ ಬಿಜೆಪಿ ನಾಯಕರು ಇದರಲ್ಲಿ ನೋವಿದೆ. ಏನಂತಂದ್ರೆ ಒಂದಷ್ಟು ಜನಗಳ ಷಡ್ಯಂತ್ರ, ಒಂದಷ್ಟು ಜನ ದುಷ್ಕರ್ಮಿಗಳ ಕೆಲಸದಿಂದ ಈ ರೀತಿಯ ಕೆಲಸಗಳು ಆಗಾಗ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಆಗ್ತಾನೆ ಇದೆ. ಏನು ಪೇಪರ್ ಲೀಕ್ ಆಗಿರುವಂತದ್ದು ಇದು ಹೊಸದಲ್ಲ. ಆದ್ರೆ ಪೇಪರ್ ಲೀಕ್ ಆಗಿರೋದು ಹೊಸದಲ್ಲ ಅಂತ ನಾನು ಅದನ್ನ ಸರಿ ಅಂತ ಹೇಳ್ತಿಲ್ಲ, ಅದು ತಪ್ಪೇ. ಆದ್ರೆ ಅದನ್ನ ಸರಿ ಮಾಡುವಂತಹ ಕೆಲಸವನ್ನ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಮಾಡ್ತಿದೆ. ಮುಂದಿನ ಹಂತದಲ್ಲಿ ಯಾವ ರೀತಿ ಇದನ್ನೆಲ್ಲ ಇನ್ನೂ ಮಿನಿಮೈಸ್ ಮಾಡ್ಬೇಕು. ಇದನ್ನೆಲ್ಲ ಏನಾಗುತ್ತೆ, ಒಂದು ಪ್ರಪಂಚ ಅಂತಂದ ಕೆಟ್ಟವರು ಇವರು ಇದ್ದೇ ಇರ್ತಾರೆ. ಆದ್ರೆ ಅದನ್ನ ಮಿನಿಮೈಸ್ ಮಾಡೋದ್ರ ಕಡೆ, ಈ ರೀತಿಯ ತಪ್ಪುಗಳನ್ನ ಕಡಿಮೆ ಆಗೋದ್ರ ಕಡೆ ಗಮನ ಹರಿಸ್ತಾ ಇದೆ ನಮ್ಮ ಸರ್ಕಾರ. ಜೊತೆಗೆ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಾಗಿರೋದೇನಂದ್ರೆ, ಇದು ಏನೇ ಆಯ್ತು ಅನಾಚಾರ ಈ ಲೀಕ್ ಆಗಿರೋ ವಿಷಯದಲ್ಲಿ, ಅದರ ನಂತರ ಅಷ್ಟೊಂದು ತ್ವರಿತವಾಗಿ, ಅಷ್ಟೊಂದು ಗಟ್ಟಿಯಾಗಿ ಏನು ಮತ್ತೆ ಎಕ್ಸಾಮ್ಗಳಾಯ್ತು, ಮತ್ತೆ ರಿಸಲ್ಟ್ಸ್ ಬಂತು. ಯಾವುದೇ ಮಕ್ಕಳಿಗೆ ಈಗ ತುಂಬಾ ಎಜುಕೇಶನ್ ತುಂಬಾ ಟೈಮ್ ನನ್ಗೆ ಹೊಟ್ಟೋಯ್ತಪ್ಪ ಅನ್ನೋಂತ ಪರಿಸ್ಥಿತಿ ಇಲ್ಲ. ಮತ್ತೆ ಎಲ್ಲರೂ ಸೆಲೆಕ್ಟ್ ಆಗಿದ್ದಾರೆ. ಒಂದಷ್ಟು ಜನಕ್ಕೆ ಏರ್ಪೇರ್ ಆಗಿರ್ಬೋದು, ಆದ್ರೆ ಜೀವನದಲ್ಲಿ ಈ ರೀತಿಯ ಅವಕಾಶಗಳು ಮತ್ತೆ ಮತ್ತೆ ಸಿಕ್ತಿರ್ತವೆ. ಇಷ್ಟೊಂದು ದೊಡ್ಡ ಸಿಸ್ಟಮ್ ಅಲ್ಲಿ ಈ ರೀತಿಯ ಸಣ್ಣ ಪುಟ್ಟ ಅವಾಂತರಗಳು ಆಗೋದು ಸಹಜ. ಮಕ್ಕಳು ಮತ್ತು ಅವರ ಪೋಷಕರು ಪಾಸಿಟಿವ್ ಆಗಿ ತಗೊಬೇಕು, ಮುಂದೆ ಹೋಗ್ಬೇಕು. ದೇಶ ಏನಿವತ್ತು ರಾಜಕೀಯ ಮಾಡಕ್ ಹೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು, ಅದರಲ್ಲಿ ವೈಫಲ್ಯ ಆಗ್ತಾರೆ. ಅದನ್ನ ಅಲ್ಲೇ ಮಾಡ್ತಾ ಇರುವಂತಹ, ಅಲ್ಲೇ ಏನು ನಮ್ಮ ಡೆಲ್ಲಿನಲ್ಲಿ ಹೋರಾಟ ಮಾಡ್ತಿರುವಂತಹ ಎಷ್ಟೋ ಜನ ನಾಯಕರು, ಬೇರೆ ನಾಯಕರು, ಯಾವುದೇ ಪಕ್ಷದಲ್ಲಿ ಇಲ್ದಿರೋರಂತವ್ರು ಕೂಡ ಈಗಾಗ್ಲೇ ರಾಹುಲ್ ಗಾಂಧಿ ಅವರಿಗೆ ಚೀಮಾರಿ ಹಾಕಿದ್ದಾರೆ. ಇದು ತಪ್ಪು ಅಂತ ಹೇಳಿದ್ದಾರೆ. ಅಂತದ್ರಲ್ಲಿ ಅವ್ರು ಮಾಡ್ತಾ ಇರೋ ಹೋರಾಟ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ಹೋರಾಟಗಳು ಈ ವಿಷಯದಲ್ಲಿ ಬೇಡ. ಜನಗಳ ಪರವಾಗಿ ಏನ್ ಕೆಲಸ ಮಾಡ್ಬೇಕು ಎಲ್ರೂ ಮಾಡ್ಬೇಕು ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತಾರೆ. ಕಾರ್ಯಕರ್ತರು ಧರ್ಮೇಂದ್ರ ಪ್ರಧಾನ್ ಅವರು ಕೇಂದ್ರ ಸಚಿವರು, ಪ್ರಭಾವಿ ಸಚಿವರು, ಅವರು ರಾಜೀನಾಮೆ ಕೊಡ್ತಾರಾ ಬಿಡ್ತಾರಾ ಇನ್ನೊಂದು ಏನೂ ಗೊತ್ತಿಲ್ಲ. ಅದನ್ನ ಸರ್ಕಾರಗಳು ನಿರ್ಧಾರ ಮಾಡುತ್ತೆ. ಸರ್ಕಾರಗಳು ಮತ್ತೆ ನಮ್ಮ ಪಕ್ಷ ಏನ್ ನಿರ್ಧಾರ ಮಾಡುತ್ತೋ ಅದು ನಮಗೆ ಸರಿ. ಸರ್, ಕೊನೆ ಪ್ರಶ್ನೆಗೆ ನಾವು ರಕ್ತದಾನ ಶಿಬಿರ ನಡೆಸ್ತಾರೆ. ಭಾರತ ದೇಶದಲ್ಲಿ ದಾಖಲೆ ಮಟ್ಟದಲ್ಲಿ ಇವತ್ತು ರಕ್ತ ಸಂಗ್ರಹ ಮಾಡುವಂತ ಒಂದು ಶಿಬಿರವನ್ನ ನಡೆಸಿದ್ರು. ಏನ್ ಹೇಳಕ್ ಇಷ್ಟಪಡ್ತೀವಿ? KV ನವೀನ್ ಕಿರಣ್ ಅವರು ನಿಜಕ್ಕೂ ಅದೇನಂತಂದ್ರೆ ಅವ್ರ ಇಂಟೆನ್ಷನ್ ಸರಿ ಇದ್ದಾಗ, ಅವ್ರ ಉದ್ದೇಶಗಳು ಸರಿ ಇದ್ದಾಗ, ಮನಸ್ಫೂರ್ತಿಯಾಗಿ ಕೆಲಸ ಮಾಡಿದಾಗ ಈ ರೀತಿಯ ಫಲಿತಾಂಶಗಳು ಬರ್ತವೆ. ನಾನು KV ನವೀನ್ ಕಿರಣ್ ಅವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. KV ನವೀನ್ ಕಿರಣ್ ಅವರು ಈ ರೀತಿಯ ಇನ್ನಷ್ಟು ಕಾರ್ಯಕ್ರಮಗಳನ್ನ ಮಾಡ್ಲಿ. ಈ ಬ್ಲಡ್ ಕ್ಯಾಂಪ್ ಏನಿದೆ, ಹಿಂದಿನ ವರ್ಷನೇ ಅದು ದಾಖಲೆ ಸೇರ್ಬೇಕಾಗಿತ್ತು. ಅದನ್ನ ನಿಜವಾಗ್ಲೂ ಆರೋಗ್ಯಕರವಾದ ಒಂದು ಪೈಪೋಟಿ MC ಸುಧಾಕರ್ ಅವ್ರ ಮೇಲೆ ಇವ್ರು ಮಾಡಿದಂಥದ್ದು, ಅಂದ್ರೆ ಆ ಒಂದು ಆರೋಗ್ಯಕರವಾದ ಪೈಪೋಟಿ ಬಿಟ್ರೆ ಇದ್ರಲ್ಲಿ ಏನು ಇದೇನಿಲ್ಲ, ನಾನ್ ದೊಡ್ಡವನು ಅಂತ ಏನಿಲ್ಲ. ಎಂಡ್ ಆಫ್ ದ ಡೇ ಇದರಿಂದ ಒಳ್ಳೇದಾಗದು ಯಾರಿಗೆ ರಕ್ತ ಬೇಕೋ ಅವ್ರಿಗೆ ಒಳ್ಳೇದಾಗುತ್ತೆ. ಅದ್ಭುತವಾದ ಕೆಲಸ. ನನ್ನ ಚಿಕ್ಕಬಳ್ಳಾಪುರದ ಜನ ಮಾತ್ರ ಈ ರೀತಿಯ ಕೆಲಸಗಳನ್ನು ಮಾಡಕ್ ಸಾಧ್ಯ. ಈ ರೀತಿ ಕೆಲಸ ಮಾಡಿದಾಗೆಲ್ಲಾನು ನನ್ನ ಚಿಕ್ಕಬಳ್ಳಾಪುರದ ಬಗ್ಗೆ ಮತ್ತೆ ಹೆಮ್ಮೆ ಜಾಸ್ತಿ ಆಗುತ್ತೆ. ಈ ರೀತಿಯ ನಾಯಕರನ್ನ ನನ್ನ ಚಿಕ್ಕಬಳ್ಳಾಪುರ ಹೊಂದಿದೆ. ಮುಂದಿನ ದಿನಗಳಲ್ಲಿ ನವೀನ್ ಕಿರಣ್ ಅವರು ಇನ್ನಷ್ಟು ಬೆಳಿಲಿ, ಇನ್ನಷ್ಟು ಸೇವೆ ಮಾಡ್ಲಿ ಅಂತ ಈ ಮುಖಾಂತರ ಹೇಳಕ್ ಇಷ್ಟ. ಥ್ಯಾಂಕ್ ಯು ಸರ್.